ನಮಸ್ತೆ ಬಂಧುಗಳೇ ಇವತ್ತು ನಿಮಗೆ ಬಾಳೆ ಬಗ್ಗೆ ಒಂದು ಸ್ವಲ್ಪ ವಿಷಯಗಳನ್ನ ಶೇರ್ ಮಾಡ್ಕೋಬೇಕು ಅನಿಸ್ತು. ಯಶವಂತ್ ಅವರು ಕೂಡ ಮನೆ ಹತ್ರ ಬಾಳೆ ಕೂಡ ಬೆಳೆದಿದ್ದಾರೆ. ಆ ಬಾಳೆ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಣ ಬಂಧುಗಳೇ. ನಮಸ್ತೆ ಯಶವಂತ್ ಅವರೇ. ಯಶವಂತ್ ಅವ್ರು ಎಷ್ಟು ಬೆಳೆದಿದ್ದೀರಾ ಬಾಳೆ ಮನೆ ಹತ್ರ? ಬಾಳೆ ಮನೆ ಹತ್ರ ಸಾಕಷ್ಟು ಬೆಳೆದಿನ ಎಷ್ಟೋ ಕೆಳಗಡೆ ಎಲ್ಲ ಒಂದು 200 ಇದೆ. ಮನೆ ಹಿಂದೆನೆ ಸ್ವಲ್ಪ ಒಂದು 15 ಕಂದು ನೋಡೋಣ ಅಂತ ಹೇಳಿ ಹಾಕಿದ್ದೆ, ಯಾವ ತರ ಬರುತ್ತೆ ಅಂತ ಹೇಳಿ. ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಈಗ ನಮ್ಗೊಂದಿರೋ ಡೌಟ್ ಏನು ಅಂದ್ರೆ, ಒಂದು ಬಾಳೆ ಗಿಡ ಬೆಳೆದ್ರೆ ಅದು ವರ್ಷಕ್ಕೆ ಒಂದೇ ಗೊನೆ ಕೊಡೋದು. ಹೌದು. ಹಬ್ಬ ಅಂದ್ರೆ ಒಂದು ಗೊನೆ ಎಷ್ಟು ಸೇಲ್ ಆಗ್ಬೋದು? ರೈತಂಗೆ ಹೆಂಗ್ ದುಡ್ಡು ಮಾಡಕ್ ಸಾಧ್ಯ ಬಾಳೆಲಿ? ಇವತ್ತಿನ ರೇಟ್ ಅಲ್ಲಿ ಒಂದು ಗೊನೆ 400 ರೂಪಾಯಿಗೆ ಹೋಗುತ್ತೆ ಬಾವ. 400 ರೂಪಾಯಿಗೆ. ಅಂದ್ರೆ ಅದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ ಬಾಳೆಲಿ. ನಾನು ಅಲ್ಲೊಂದು 3 ಎಕರೆ ಬಾಳೆ ಬೆಳೆದಿದೀವಲ್ಲ, ಅಲ್ಲಿ ಪುಟ್ಟು ಬಾಳೆ ಮಾಡಿದೀವಿ. ಪುಟ್ಟು ಬಾಳೆ ಅಂತ ಬರುತ್ತೆ ನೋಡಿ, ಅದು ನನಗೆ ಒಂದು ಗೊನೆ 350ರಿಂದ 400 ರೂಪಾಯಿ ಹೋಗ್ತಾ ಇದೆ. ಅಂದ್ರೆ ಒಂದು ವರ್ಷಕ್ಕೆ ಬೆನಿಫಿಟ್ ಇದೆಯಾ? ಆಗುತ್ತೆ ಅದ್ರಲ್ಲಿ? ಆಗುತ್ತೆ ಆಗದಲ್ಲ ಏನಿಲ್ಲ. ಬಾಳೆ ನಾವು ಮಿಶ್ರ ಬೆಳೆಯಾಗಿ ಮಾಡಿರೋದು. ಯಾವ ತರ ಅಂದ್ರೆ ಅಡಿಕೆ ಒಳಗಡೆ ಮಾಡಿರೋದ್ರಿಂದ ನನಗೆ ಅಡಿಕೆ ಮೇನ್ ಪರ್ಪಸ್ ಆಗಿರುತ್ತೆ. ಬಾಳೆ ಮಿಶ್ರ ಬೆಳೆಯಾಗಿ ಮಾಡಿರೋದ್ರಿಂದ ನನ್ಗೇನು ಲಾಸ್ ಏನ್ ಆಗ್ತಾ ಇಲ್ಲ. ಒಂದು ವರ್ಷದ ಬೆಳೆ ಅಲ್ಲ ಅಂತ, ಕೆಲವೊಂದು ಬೆಳೆಗಳು 3 ತಿಂಗಳು ಬೆಳೆಗಳು ಅದ್ರ ಬೇಗ ಶಾರ್ಟ್ ಟೈಮ್ ಅಲ್ಲಿ ಬಂದ್ಬಿಡುತ್ತೆ. ಈಗ ಜೋಳ ಆಗಿರ್ಬೋದು, ಮತ್ತೆ ಆಲೂಗೆಡ್ಡೆ, ಮತ್ತೆ ಇತರ ಬೆಳೆಗಳು ಏನಿದಾವೆ 3 ತಿಂಗಳ ಫಲ ಸಿಕ್ಬಿಡುತ್ತೆ. ಬಾಳೆ 1 ವರ್ಷ ಕಾಯ್ತಾರೆ. ಅದರಿಂದ ಸೈಡ್ ಬೆನಿಫಿಟ್ಸ್ ಏನಾದ್ರು ಇದೆಯಾ? ಹೌದೌದು, ಬೆನಿಫಿಟ್ಸ್ ಇದೆ. ಮೊದಲು ಕಟಾವಲ್ಲಿ ನಾವು ಗೊನೆಗೆ ಪ್ರಾಮುಖ್ಯತೆ ಕೊಡಬೇಕು. ಸೆಕೆಂಡ್ ಟ್ರಿಪ್ ಅಲ್ಲಿ ಬಾಳೆ ಎಲೆನೂ ಕೊಡಬಹುದು. ಆಯುಧ ಪೂಜೆ ಟೈಮಲ್ಲಿ ಕಂದುಗಳನ್ನು ತಗೊಳ್ಳೋರು ಇರ್ತಾರೆ. ಕಂದುಗಳು ಅಂದ್ರೆ ಯಾವ ತರ ಕಂದುಗಳು? ಬಾಳೆ ಗೊನೆ ಬಾಳೆ ಬೆಳಿಬೇಕಾದ್ರೆ ಪುಟ್ಟು ಬಾಳೆ, ಅದ್ರ ಜೊತೆ ಅದರದ್ದು ಮರಿಗಳನ್ನು ಕೂಡ ಬೆಳೆಸ್ಕೊ ಬರುತ್ತೆ. ಕಂದುಗಳು ಬರ್ತವೆ, ಅದನ್ನ ಕೂಡ ತಗೊಳ್ತಾರೆ. ಹಬ್ಬ ಹರಿದಿನಗಳು ಒಂದು ವರ್ಷದಲ್ಲಿ ಎಷ್ಟು ಹಬ್ಬ ಬರುತ್ತೆ, ನಮ್ಗೆ ಬಾಳೆ ಕಂದುಗಳು ಬೇಕಾಗಿರುತ್ತೆ. ಆ ಹಬ್ಬ ಹರಿದಿನಗಳಲ್ಲಿ ಬಾಳೆ ಕಂದುಗಳನ್ನ ಫ್ರೀಯಾಗಿ ಸಿಕ್ಕಿರುವಂತದ್ದು ನಿಮ್ಗೆ ಬೋನಸ್. ಅದನ್ನ ತಗೊಂಡೋಗಿ ನೀವು ಸಂತೆಲಿ ಅದನ್ನು ಮಾರಬಹುದು ಅಂತ ಹೇಳ್ತೀವಿ. ಅನ್ನೋದ್ಕಿಂತನೂ ಅದು ಬರೀ ಆಯುಧ ಪೂಜೆ ಈ ಟೈಮಲ್ಲಿ ಮಾತ್ರ ಅದು ಇದಿರುತ್ತೆ ಪ್ರಾಮುಖ್ಯತೆ ಅಷ್ಟೇ ಕಂದುಗಳಿಗೆ. ಆದ್ರೆ ಎಲೆ ಅಂತೂ ಯಾವಾಗ್ಲೂ ತಗೊಳ್ತಾರೆ. ಎಲೆ ಅಂತೂ ಯಾವಾಗ್ಲೂ ಒಂದು ಎಲೆಗೆ ಒಂದು 60 ಪೈಸೆ ತರ ಹೋಗ್ತಾ ಇರುತ್ತೆ. ನಂದು ಒಂದ್ ಟ್ರಿಪ್ ಕಟಾವ್ ಆಯ್ತು. ಒಂದು ವರ್ಷದಲ್ಲಿ ಅದನ್ನ ಯಾವಾಗ್ಲೂ ಎಲೆ ಕುಯಿಸಬಾರ್ದು. ಮೊದಲನೇ ಕಟಾವ್ನ ನಾವು ಗೊನೆಗೋಸ್ಕರ ಪ್ರಾಮುಖ್ಯತೆ ಕೊಡೋದ್ರಿಂದ ಅದನ್ನ ಬರ್ದಂಗೆ ಕಟ್ ಮಾಡಿ ಇಟ್ಟಿರ್ಬೇಕು. ಗೊನೆ ಕಡ್ದಿದ ನಂತರ ಬೇಕಾದ್ರೆ ಒಂದು ಸ್ವಲ್ಪ ದಿವಸ ಹಾಗೆ ಕಂದ್ ಬಿಟ್ಟು ಎಲೆ ಕುಯಿಸಬಹುದು. ನನ್ಗೆ ಕುಯ್ತಾ ಇದಾರೆ ಒಂದ್ 3 ಎಕರೆಯಲ್ಲಿ. ಈಗ ಪ್ರತಿ 15 ದಿವಸಕ್ಕೆ ಒಂದ್ಸರಿ 10,000 15,000 ಎಲೆ ಹೋಗ್ತಾ ಇದೆ ನಂದು. ಈಗ ಈ ರೀತಿ ನೋಡಿದಾಗ ಅದು 3 ತರ ನಮ್ಗೆ ಬೆನಿಫಿಟ್ಸ್ ಕೊಡುತ್ತೆ ಬಾಳೆ. ಆಕ್ಚುಲಿ ಒಂದು ಗೊನೆ, ವರ್ಷದ ಕೊನೆಯಲ್ಲಿ ಗೊನೆ, ಮತ್ತೆ ಸಣ್ಣ ಅದೇನೋ ಕಂದುಗಳು ಬರುತ್ತೆ ಅದು, ಮತ್ತೆ ಎಲೆ ಕಂಟಿನ್ಯೂಸ್ ಆಗಿ ಎಲೆದು ಒಂದು ಏನು ಊಟಕ್ಕೆಲ್ಲ ನಾವ್ ಏನೇನು ಮಾಡ್ತೀವಿ ಎಲೆ ಕೂಡ ಕೊಡ್ಬೋದು. ನೀವು ಬನ್ನಿ ಸ್ವಲ್ಪ ಹತ್ರದಲ್ಲಿ ನೋಡೋಣ ಅವತ್ತು ಬಾಳೆ ಯಾವ್ಯಾವ ತರ ಇದೆ ಅಂದ್ಬಿಟ್ಟು. ಕಾಲೆ ಕಂಬ ದೇಹವೇ ದೇಗುಲ ಅನ್ನಂಗೆ ಆನೆ ಕಾಲಿಗಳಿದ್ದಂಗಿದೆ ಒಂದೊಂದು ಇದು ಮರದ ಬಾಳೆ ಬೆಳೆದಿರೋದು. ಇದು ಎಷ್ಟು ವರ್ಷದ್ದು ಬಾಳೆ ಯಶೋರ್? ಇದು ವರ್ಷದ್ದೇನಿಲ್ಲ ಬಾವ, ಇದು ಇದಕ್ಕೆ 9.5 ತಿಂಗಳು 10 ತಿಂಗಳಾಗಿದೆ. 10 ತಿಂಗಳಿಗೆ ಇಷ್ಟು ಬರುತ್ತೆ? 10 ತಿಂಗಳು 9.5 ತಿಂಗಳಿಗೆ ನನಗೆ 9 ತಿಂಗಳಿಗೆಲ್ಲ ಇದು ಒಬ್ಬಳೆ ಹೊಟ್ಟಿದೆ. ಈಗ 10 ಆಗಿ 11 ರನ್ನಿಂಗ್ ಇರ್ಬೋದು ಅಷ್ಟೇ. ನೋಡಿ ಈ ತರ ಬಂದಿದೆ. ಒಬ್ಬ ನೋಡಿ ನಮ್ ದಪ್ಪ ನಮ್ ಸೈಜ್ ಏನಿದೆ ಅಷ್ಟೇ ಸೈಜ್ ಇದೆ. ಒಂದು ವರ್ಷಕ್ಕೆ ಒಂದು ಬಾಳೆ ಇಷ್ಟು ಸೈಜ್ ಬರುತ್ತೆ ಬಂಧುಗಳೇ. ಕೊನೆ ನೋಡಿ ನಮ್ಮಷ್ಟು ಎತ್ತರಕ್ಕೆ ಒಂದು ಗೊನೆ ಬಾಳೆಹಣ್ಣು ಬಿಟ್ಟಿರೋದು. ಯಾವ ತಳಿ ಅಂತ ಏನಾದ್ರು ಇದೆಯಾ? ಇದು G9 ಇರ್ಬೋದು, ನನಗೆ ತಳಿ ಸರಿ ಗೊತ್ತಿಲ್ಲ. ನಾನು ಸೇಲಂ ಬಾಳೆ ಮಾಡಿರೋದು. ಇದು ಅಲ್ಲಿ ಮಾಡಿರೋದು 3 ಎಕರೆಯಲ್ಲಿ ಪುಟ್ಟು ಬಾಳೆ ಇದೆ. ಇಲ್ಲಿ ಸ್ವಲ್ಪ ಕೆಳಗಡೆ ಒಂದು ಎಕರೆಯಲ್ಲಿ ಅಲ್ಲ ಅರ್ಧ ಎಕರೆಯಲ್ಲಿ, ಮತ್ತೆ ಇಲ್ಲಿ ಸ್ವಲ್ಪ ಮನೆ ಹತ್ರ ಉಳಿದಿದ್ದನ್ನ ನೋಡೋಣ ಅಂತ ಹಾಕಿದ್ದೆ. ತುಂಬಾ ಸರಿಯಾದ ರೀತಿ ಮೇಂಟೈನ್ ಮಾಡಿದ್ದೆ. ಆದ್ರೆ ಸುಮ್ನೆ ಯಾವ ತರನೋ ಹಾಕಿ ಅದು ಬರುತ್ತೆ ನೀರ್ ಕೊಟ್ಬಿಡೋಣ ಆತರ ಅಲ್ಲ. ಅದಕ್ಕೆ ಸರಿಯಾದ ನಿಗಾ ನೋಡ್ಬೇಕು. ಕರೆಕ್ಟ್ ಆದ ರೀತಿ ಗೊಬ್ಬರ, ಪೋಷಕ, ಅದಕ್ಕೆ ಏನೇನ್ ಬೇಕು ಪೋಷಕಾಂಶಗಳು, ಮತ್ತೆ ಕೊಟ್ಟಿಗೆ ಗೊಬ್ಬರ, ಅದಕ್ಕೆ ಆದಷ್ಟು ಇದಕ್ಕೆ ಯಾವ್ದೋ ರೀತಿ ನೋಡಿ ಮೆಡಿಸಿನ್ ಸ್ಪ್ರೇ ಅಂತೂ ಮಾಡಿಲ್ಲ. ಸ್ಪ್ರೇ ಯಾವ್ದೇ ಕಾರಣಕ್ಕೂ ಮಾಡಿಲ್ಲ. ಗೊಬ್ಬರಗಳನ್ನ ಮಾಡಿದೀವಿ. ಅಂದ್ರೆ ಫರ್ಟಿಲೈಸರ್ ಜಾಸ್ತಿ ಸಿಗ ಹೊರಗಡೆ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು ಸ್ವಲ್ಪ ಕಮ್ಮಿನೇ. ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಜಾಸ್ತಿ ಕೊಟ್ಟಿರೋದ್ರಿಂದ ನೋಡಿ ಹೀಗೆ ಬಂದಿದೆ. ಒಂದೊಂದು ಗೊನೆ ಬರ್ಬೋದು ನನ್ನ ಅನಿಸಿಕೆ. ಇದು ಫುಲ್ ಬಲ್ತು ಕಾಯೆಲ್ಲ ದೊಡ್ಡದಾದ್ಮೇಲೆ ಒಂದು 35 kg ಬರ್ಬೋದು ಅನ್ಕೊಂಡಿದ್ದೀನಿ. ಕೆಜಿ ಮೇಲೆ ತಗೊಂತಾರೆ. 35-40 kg ಬರ್ಬೋದು ನನ್ ಗೊನೆ ಅಂತ. ಮನೆ ಪಕ್ಕದಲ್ಲಿ ಸುಮ್ನೆ ಒಂದ್ ಜಾಗ ಏನ್ ಖಾಲಿ ಇರುತ್ತೆ, ಇತ್ಲಲ್ಲಿ ಇಷ್ಟೊಂದೆಲ್ಲ ಬಾಳೆಹಣ್ಣು ಬೆಳೆದಿದ್ರೆ ಅದ್ರ ಜೊತೆ ಅವರು ಪಪ್ಪಾಯ, ಅದಲ್ದನೆ ಇದು ಕೆಳಗ್ ನೋಡಿ ಇಲ್ಲಿ ಮನೆಗೆ ಏನ್ ನೀವು ನರ್ಸರಿ ಮಾಡಿರೋದು ಅಡಿಕೆ ಅಡಿಕೆ ಸೇಲಿಗೋಸ್ಕರ ಆಲ್ರೆಡಿ ಎಲ್ಲ ಸೋಲ್ಡ್ ಔಟ್ ಆಗೋಗಿದೆ. ಸೋಲ್ಡ್ ಎಲ್ಲ ಬುಕ್ಕಿಂಗ್ ಆಗಿದೆ ಬೇಕಂತ ಹೇಳಿ ನೋಡಿ. ಅಷ್ಟಲ್ದನೆ ಇದರಲ್ಲಿ ಈ ತರನು ಇನ್ಕಮ್ ಮಾಡ್ತಾ ಇದಾರೆ ಯಶವಂತ್ ಅವರು. ಮಾದರಿ ರೈತ ಅಂತ ಹೇಳಿದ್ದು ಇದಕ್ಕೆ. ಅವರು ಎಲ್ಲೆಲ್ಲಿ ಏನೇನ್ ಜಾಗ ಸಿಗುತ್ತೆ ನೋಡ್ಬೋದು ನೀವು. ನೋಡಿ ತೋರ್ಸಪ್ಪ ಕಡೆ ಒಂಚೂರು, ಅಲ್ಲಿ ಏನೇನು ನೋಡ್ಬೋದು ನೀವು. ಎಲ್ಲ ಜಾಗದಲ್ಲೂ ಸಿಕ್ಕಿರುವಂತ ಜಾಗದಲ್ಲಿ ಎಲ್ಲ ಜಾಗದಲ್ಲೂ ಕೂಡ ಪ್ರತಿಯೊಂದನ್ನು ಯಾವ ತರ ಬಳಸ್ಕೊಬಹುದು ಅನ್ನೋದನ್ನ ನಾವು ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ. ಅದ್ಭುತವಾಗಿ ಒಂದು ಪ್ಲಾನ್ ಮಾಡಿ ಒಂದು ಇನ್ಕಮ್ ತೆಗಿತಾ ಇದಾರೆ ಇದನ್ನ. ಇದು ಬಾವ ಒಂಬಾಳೆ, ಇದರಿಂದನೇ ಇದಾಗೋದು ಎಂತದ್ದು ಬಾಳೆ ಗೊನೆ ಬರೋದು ಅಥವಾ ಕಾಯಿ ಕಚ್ಚೋದಾಗ್ಲಿ ಅಂತ. ಇದು ಅಲ್ಲಿಂದ ಬರುತ್ತೆ. ಇದು ಒಂಬಾಳೆ 9-9.5 ತಿಂಗಳಿಗೆ ಒಳ್ಳೆ ರೀತಿ ಪೋಷಕ ಇದನ್ನ ಮೇಂಟೈನ್ ಮಾಡಿದ್ದೆ ಆದ್ರೆ ಬರುತ್ತೆ. ಈ ಒಂಬಾಳೆಯಲ್ಲಿ ಏನಿದೆ ಅಂದ್ರೆ ಇದು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಹೂವೇ ಕಾಯಾಗಿ ಮಾರ್ಪಾಡಾಗೋದು. ಫಸ್ಟ್ ಈ ತರ ಹೂ ಆಗಿರುತ್ತೆ, ಆಮೇಲೆ ನಂತರ ಈ ತರ ಕಾಯಿಗಳಾಗಿ ಚೇಂಜ್ ಆಗುತ್ತೆ. ಇದು ಇಲ್ಲಿಂದ ಇಲ್ಲಿವರೆಗೆ ಕಾಯಿ ಆಗಿದೆ, ಇಲ್ಲಿಂದ ಯಾಕೆ ಈಚೆ ಕಾಯಿ ಆಗ್ತಾ ಇಲ್ಲ, ಈಗ ಹಂಗೆ ಸಣ್ಣದಾಗಿ ಉದುರೋಗ್ತಾ ಇದೆ ಅನ್ಕೋಬಹುದು. ಈ ಕಂದಲ್ಲಿ ಏನ್ ಪೋಷಕಾಂಶ ಇರುತ್ತೆ, ಏನ್ ತಾಕತ್ ಇರುತ್ತೆ ಅದ್ರಲ್ಲಿ ಶಕ್ತಿ, ಅಲ್ಲಿವರೆಗೂ ಇದು ಕಾಯಿ ಕಚ್ಚುತ್ತೆ.
ಇದ್ರ ನಂತರ ಅದು ಹಾಗೆ ವೇಸ್ಟ್ ಆಗಿ ಕೆಳಗಡೆ ಹೋಗ್ತಾ ಇರುತ್ತೆ. ಇದು ಕೆಳಗಡೆಗೆ ಇನ್ನೊಂದು ಅರ್ಧ ಒಂದೂವರೆ ಅಡಿ ಆಚೆ ಕೆಳಗಡೆ ಹೋದ್ಮೇಲೆ ಇದನ್ನ ಕಟ್ ಮಾಡಿ ಬಿಸಾಕ್ತಿವಿ ನಾವು. ನೀವು ಕಟ್ ಮಾಡಾಕ್ತೀರಾ? ನೋಡಿ ಅಲ್ಲೆಲ್ಲ ಕಟ್ ಮಾಡಿದ್ವಿ. ಇಲ್ಲಿ ಕಟ್ ಮಾಡಿದ್ರಲ್ವ ಇದರಲ್ಲಿ? ಕಟ್ ಮಾಡಿರೋ ಉದ್ದೇಶ ಏನು ಅಂದ್ರೆ ಅದಕ್ಕೆ ವೆಯ್ಟ್ ಕಮ್ಮಿ ಆಗ್ಲಿ ಅಂತ, ಮರಕ್ಕೆ ವೆಯ್ಟ್ ಕಮ್ಮಿ ಆಗ್ಲಿ ಅಂತ. ಮರಕ್ಕೆ ವೆಯ್ಟ್ ಕಮ್ಮಿ ಆಗ್ಲಿ ಅಂತ, ಮತ್ತೆ ಇದೇ ಜಾಸ್ತಿ ಪೋಷಕಾಂಶಗಳನ್ನ ಎಳ್ಕೊತಾ ಇರುತ್ತೆ, ಕಾಯಿ ಸ್ವಲ್ಪ ದಪ್ಪ ಆಗ್ಲಿ ಅಂತ ಹೇಳಿ ನಾವ್ ಅನ್ಕೊಂಡು ಅದನ್ನ ಕಟ್ ಮಾಡಿದೀವಿ. ಅಲ್ಲಿ ವೆಯ್ಟ್ ಜಾಸ್ತಿ ಬೀಳಬಾರ್ದು ಅಂದ್ಬಿಟ್ಟು ಅಲ್ಲಿ ಕಂದನ್ನು ಕೂಡ ನೋಡಿ ಇದ್ರಲ್ಲಿ ಏನು ವ್ಯವಸ್ಥೆ ಮಾಡಿದೀವಿ ಅಂದ್ರೆ ಆಚೆ ಸೈಡ್ ಈಗ ಗೊನೆ ಆಚೆ ಸೈಡ್ ಬಂದಿದೆ ಅಲ್ವಾ, ಅದು ವೆಯ್ಟ್ ಗೆ ಇದು ತಾಯಿ ಮದರ್ದು ಕಂಬ ಏನಿದೆ ಅದು ಆಚೆ ಸೈಡ್ ಬಗ್ತಾ ಇದೆ. ಅದಕ್ಕೋಸ್ಕರ ನೆಕ್ಸ್ಟ್ ಕ್ರಾಪ್ ಗೆ ಇದಕ್ಕೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ನಾನು ಒಂದೊಂದು ಕಂದ್ ಬಿಟ್ಟಿದ್ದೀನಿ. ಆ ಕಡೆ ಕಡ್ದಿದ್ದೀರಾ, ಈ ಕಡೆ ಬಿಟ್ಕೊಂಡಿದ್ದೀರಾ? ಬಾಳೆಗೆ ಜಾಸ್ತಿ ಬಿಡಬಾರ್ದು, ಇಲ್ಲಾಂದ್ರೆ ಗೊನೆಗಳು ಚಿಕ್ಕದಾಗ್ತಾ ಹೋಗುತ್ತೆ. ಇದು ಕಂದುಗಳು ಏನು ಎರಡೆಲೆ ಆಗೋದ್ರೊಳಗಡೆ ಈ ಕಂದುಗಳನ್ನ ಕಟ್ ಮಾಡ್ಬಿಡ್ಬೇಕು. ಒಂದೆಲೆಗೆ ಓಕೆ, ಎರಡೆಲೆ ಆಗೋದ್ರೊಳಗೆ ಅದು ಕಟ್ ಮಾಡ್ಬೇಕು. ನಾನು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಗೊನೆ ಹೊರಟಿ ಅದು ಕಾಯಿ ಕಚ್ಚಿದ ಮೇಲೆ ಇದೊಂದು ಇದು ಬಿಟ್ಟಿದ್ದೀನಿ. ಆ ಕಡೆ ಬೀಳದ ಇರೋ ರೀತಿ ಇದೊಂದು ಸಪೋರ್ಟ್ ಅನ್ನೋ ರೀತಿ ಒಂದು ಕಂದುಗಳು ಬಿಟ್ಕೊಂಡಿದ್ದೀರಾ. ಬಿಟ್ಟಿದೀವಿ. ಅದ್ರ ಜೊತೆಗೆ ಅದಕ್ಕೆ ಇದನ್ನು ಕೊಡ್ಬೇಕು ನಾವು, ಅದಕ್ಕೆ ಗೊನೆಗೆ ಸಪೋರ್ಟ್ ಕೊಡ್ಲೇಬೇಕಾಗುತ್ತೆ. ಅದೇ ಕಾಯಿ ಆಗಿ ಅದು ಇನ್ನೂ ಒಂದ್ ಸ್ವಲ್ಪ ಒಳ್ಳೆ ಸೈಜ್ ಬಂದಾದ್ಮೇಲೆ ಕಟಾವ್ ಮಾಡ್ತೀವಿ. ಮತ್ತೆ ಆದಷ್ಟು ನಾವು ಯಾವ ತರ ಅಂದ್ರೆ ಸೇಲಂ ಬಾಳೆಗಳು ಬೇಸಿಗೆಗೆ ಸಿಗೋ ತರ ಮಾಡ್ಕೋಬೇಕು. ಮಳೆಗಾಲದಲ್ಲಿ ಶೀತದಲ್ಲಿ ತಿನ್ನಲ್ಲ ಜನ. ಬೆಂಗಳೂರು ಕಡೆ ತಿನ್ಬೋದು, ಇಲ್ಲಿ ನಾವು ಹಾಸನ ಇದ್ರು ಆಲೂರು ತಾಲೂಕಲ್ಲಿ ಆಗಿರೋದ್ರಿಂದ ಸುಲಭವಾಗಿ ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಇರೋದ್ರಿಂದ ಇಲ್ಲೆಲ್ಲ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ. ಮತ್ತೆ ಪುಟ್ಟಬಾಳೆನ ವರಮಹಾಲಕ್ಷ್ಮಿ, ಆಯುಧ ಪೂಜೆ ಈ ತರ ಟೈಮಲ್ಲಿ ಗೊನೆ ಬರತರ ನೀವು ಪ್ಲಾನ್ ಮಾಡಿ ಹಾಕೊಂಡ್ರೆ ಒಳ್ಳೆ ರೇಟ್ ಸಿಗುತ್ತೆ. ರೈತನ ಅದನಿಗೆ ಪಕ್ಕ ಪ್ಲಾನಿಂಗ್ ಇರಬೇಕು. ಮಾರ್ಕೆಟ್ ಯಾವ ತರ ಮಾಡೋದು, ಮಾರ್ಕೆಟಿಂಗ್, ಮತ್ತೆ ಯಾವ ಟೈಮಲ್ಲಿ ನಾಟಿ ಮಾಡ್ತಾ ಇದೀನಿ, ಸ್ವಲ್ಪ ಮೆಮೊರಿ ಕೂಡ ಚೆನ್ನಾಗಿರ್ಬೇಕು. ಹೋದ ವರ್ಷ ಏನ್ ಕೆಲಸ ಮಾಡಿದ್ದೆ, ಇವಾಗ ಏನ್ ಕೆಲಸ ಮಾಡ್ತಾ ಇದೀವಿ ಅಂತ ಅದನ್ನ ಇಟ್ಕೊಂಡ್ರೆ ಬೆನಿಫಿಟ್ ಆಗುತ್ತೆ. ಸಕ್ಸಸ್ ಆಗ್ಲೂ ಕೂಡ ಆಗ್ಬೋದು. ಮತ್ತೆ ಅದ್ರ ಜೊತೆಗೆ ಹಾರ್ಡ್ ವರ್ಕ್ ಇರಬೇಕು. ಒಂದ್ ದಿವಸ ಮಾಡಿ ಇನ್ನೊಂದ್ ದಿವಸ ಕೂರೋದಲ್ಲ, ಪ್ರತಿ ದಿವಸ ಮಾಡ್ತಾ ಇರ್ಬೇಕು ಕೆಲಸನ. ರೈತ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಆದ್ರೆ ರೈತನ ಸಂಕಟ ಬಹಳಷ್ಟಿದೆ ನಮ್ಮ ದೇಶದಲ್ಲಿ. ಸರ್ಕಾರದಿಂದ ಕೂಡ ಬಹಳಷ್ಟು ಸಪೋರ್ಟ್ಗಳು ನಮಗೆ ಸಿಗ್ಬೇಕಾಗಿರೋಂಥ ಸಪೋರ್ಟ್ಗಳು ಸಿಗಲ್ಲ. ಒಂದು ಕಂಪನಿಯನ್ನು ಅಂತ ಓಪನ್ ಮಾಡ್ಕೊಂಡಾಗ ಒಂದು ಕಂಪ್ನಿಗೆ ಸಣ್ಣ ಲಾಸ್ ಆಯ್ತು ಅಂದಾಗ ಎಷ್ಟೋ ಕಂಪನಿ ತನ್ನ ಕಂಪನಿನೇ ಬಂದ್ ಮಾಡ್ಬಿಡ್ತಾರೆ. ಎಕ್ಸಾಂಪಲ್ ನಿಮ್ಗೆ ಗೊತ್ತಿರ್ಬೋದು, ಕೊರೋನಾ ಬಂದಾಗ ಎಷ್ಟೋ ಕಂಪನಿಗಳು ಬಂದಾದವು. ಆದರೆ ರೈತ ಪ್ರತಿದಿನ ಬಹಳಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾನೆ. ಆದರೆ ರೈತ ವ್ಯವಸಾಯ ಮಾಡೋದನ್ನ ಮಾತ್ರ ಬಿಟ್ಟಿಲ್ಲ. ಏನು ಅಂದ್ರೆ ರೈತನಿಗೆ ಸಹಾಯ ಆಗುವಂತ ಒಂದು ವಿಚಾರಗಳನ್ನ ಈ ತರ ಮಾದರಿ ರೈತರು ತಿಳಿಸ್ಕೊಡ್ತಾ ಇರ್ತಾರೆ. ಅದನ್ನು ಕೂಡ ನಾವು ಸಾಧ್ಯ ಆದಷ್ಟು ನಿಮ್ಗೆಲ್ಲ ಹೆಲ್ಪ್ ಆಗ್ಬೋದು ರೈತರಿಗೆ ಅನ್ನೋದಕ್ಕೋಸ್ಕರ ಇದೊಂದು ವಿಡಿಯೋ ಮಾಡ್ತಾ ಇದೀವಿ ಬಂಧುಗಳೇ. ಹೀಗೆ ಹೆಚ್ಚಿನ ವಿಡಿಯೋಸ್ಗಳನ್ನ ಮಾಡ್ತಾ ಇರ್ತೀವಿ. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ಗಳನ್ನ ನೀವು ನೋಡಬೇಕು ಅಂದ್ರೆ ನಮ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಸತೀಶ್ ಹಿರೇಗೌಡ ಅಂತ. ಅಲ್ಲಿ ವಿಡಿಯೋ ಸೆಕ್ಷನ್ ಅಲ್ಲಿ ಹೋದ್ರೆ ನೀವು ಕಂಪ್ಲೀಟ್ ಆಗಿ ನಾವು ಮಾಡಿರ್ತಕ್ಕಂಥ ಎಲ್ಲ ವಿಡಿಯೋಸ್ಗಳನ್ನ ನೀವು ನೋಡಬಹುದು. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಸತೀಶ್ ಹಿರೇಗೌಡ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ, ಅಲ್ಲೂ ಕೂಡ ನೀವು ನಮ್ಮನ್ನ ಫಾಲೋ ಮಾಡಬಹುದು. ಅಷ್ಟೇ ಅಲ್ಲದೆ ಯಶವಂತ್ ಅವ್ರದ್ದು ಯಶವಂತ್ ಡಿ ಗೌಡ ಅಂತ ಪೇಜ್ ಕೂಡ ಇದೆ, ಅಲ್ಲೂ ಕೂಡ ಅವ್ರನ್ನ ಫಾಲೋ ಮಾಡಬಹುದು. ಏನಾದ್ರೂ ಇನ್ಫಾರ್ಮೇಶನ್ ಬೇಕಾದ್ರೆ, ಮಾಹಿತಿ ಬೇಕಾದ್ರೆ, ಅಗ್ರಿಕಲ್ಚರ್ ಬಗ್ಗೆ ಏನಾದ್ರೂ ಮಾಹಿತಿ ಬೇಕಾದ್ರೆ ಅವ್ರನ್ನು ಕೂಡ ನೀವು ಮೆಸೇಜ್ ಮಾಡಿ ಕೇಳ್ಕೊಬಹುದು. ಹಾಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದೀವಿ. ಎಲ್ರಿಗೂ ಒಳ್ಳೆಯದಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.